ಇಲ್ಲ ಹತ್ತಿದ್ದು ಅದಕ್ಕೆ ಹತ್ತಿಲ್ಲ. ಅವರು ಲೇಟ್ ಮಾಡಿ ಏನಾಗಿತ್ತು ಅವತ್ತಿನ ದಿವಸ ನಮ್ಮವ್ರೊಬ್ಬರದು ಮ್ಯಾರೇಜ್ ಇತ್ತು, ತಂದೆಯವ್ರು ಹೋಗಿ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗಿದೆ ಹೋಗಕ್ಕೆ. ಅವರು ಅಷ್ಟೊತ್ತಿಗೆ ಮುಂಚೆ ಮಾತಾಡ್ಬಿಟ್ಟಿದ್ದಾರೆ ಸಭಾದಲ್ಲಿ, ಎಮ್ಮೊಯ್ಬಿಟ್ರು ಬರೋಲ್ಲ, ಅವ್ರಿಗೆ ಬರಬೇಡ ಅಂತ ಹೇಳಿದ್ದಾರೆ ಅಂತ ಏನೇನೋ ಆವೇಶದಲ್ಲಿ ಮಾತಾಡ್ಬಿಟ್ಟಿದ್ದಾರೆ. ಇವ್ರು ಹೋಗ್ಬಿಟ್ಟಿದ್ದಾರೆ ಅಷ್ಟೊತ್ತಿಗೆ. ಅದಕ್ಕೆ ಅವ್ರದವ್ರಿಗೆ ಪಶ್ಚಾತ್ತಾಪ ಅಂತ ಅಳು ಬಂದಿದೆ, ಏನಪ್ಪಾ ನಾವು ಸುಮ್ನೆ ಶಾಸಕರು ಹಿಂಗ ಮಾತಾಡದಲ್ಲ ನಾನು ಅಂತ ಆ ಒಂದು ಉದ್ದೇಶಕ್ಕೆ ಮಾತಾಡಿದ್ದಾರೆ. ಹಣ್ಣು ನೋಡಿ, ನಮಗೂ ಬೆಳೆಯುವಂತ ಕಾಯಿಷ್ ಇದೆ, ಯಾರು ಪ್ರತಿಯೊಬ್ಬರಿಗೂ ಬೆಳಿಬೇಕಾಗಿದೆ, ನಮಗೂ ಬೆಳಿಬೇಕಾಗಿದೆ. ಎಲ್ಲರದು ಮಾರ್ಗದರ್ಶನದಲ್ಲೇ ನಾವು ನಡಿಬೇಕಾಗುತ್ತೆ. ಅದು ಹೇಗೆ ಅದು ತಪ್ಪಾಗುತ್ತೆ. ಅವ್ರು ಏನೋ ತಪ್ಪು ಕಲ್ಪನೆ ಇದ್ರು ಕೂಡ ನಾನು ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀನಿ. ಆ ರೀತಿ ಏನೋ ತಪ್ಪು ಕಲ್ಪನೆ ಇರಬಹುದು, ಆದ್ರೂ ನಾನು ಪೂರ್ತಿ ಅವ್ರ ಸ್ಟೇಟ್ಮೆಂಟ್ ಅನ್ನ ನೋಡ್ತೀನಿ. ನನ್ನ ವಿಚಾರ ಸುಮ್ಮನೆ ಹಿಂದಿಂದ ಹೇಳ್ತೀನಿ ನಿಮ್ಗೆ, ಇದು ಪರ್ಫೆಕ್ಟ್ ಅಲ್ಲ. ಹಿಂದಿನ ವಿಚಾರ ಏನು, ನಾನು ತಂದೆಯವರಂತೂ ಹೋದ್ ಸರಿ 23ನೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಂದ ಅರ್ಜಿ ಹಾಕಂತ ಹೇಳಿದ್ರು. ಆ ತಂದೆಯವ್ರ ಅರ್ಜಿನೇ ಹಾಕ್ಲಿಲ್ಲ. ಆ ಮೂಮೆಂಟ್ ಅಲ್ಲಿ ತಂದೆಯವ್ರು ನನಗೆ ಹೇಳಿದ್ರು, ನಾನಂತೂ ಅಲ್ಲಪ್ಪ, ನಾನು ದೊಡ್ಡ ಮೇಲೇನು ಹೇಳಿದೀನಿ, ನೀನೇ ಅಪ್ಲಿಕೇಶನ್ ಹಾಕು ಅಂತ ನನಗೆ ಹೇಳಿದ್ರು. ನಾನು ಅಪ್ಲಿಕೇಶನ್ ಹಾಕಿದ್ದೆ. ಆ ಮೂಮೆಂಟ್ ಅಲ್ಲಿ ಇವ್ರ ಏನು ಇವತ್ತು ಕೆಲವರು ನಮ್ಮ ತಾಲೂಕಿನಲ್ಲಿ ಲೀಡರ್ಸ್ ಇದ್ದಾರೆ, ಇಲ್ಲ ನಾವು MOI ಪಲ್ಟ್ರಿ ಆದ್ರೆ ನಾವು ಮಾಡ್ತೀವಿ ಎಲೆಕ್ಷನ್ ಅನ್ನ, ಇಲ್ಲಾಂದ್ರೆ ಮತ್ತೆ ಬೇರೆಯವರಿಗೆ ಟಿಕೆಟ್ ಕೊಟ್ರೆ ನಾವು ಮಾಡೋದಿಲ್ಲ ಅಂತ ಅವ್ರು ಸ್ಪಷ್ಟವಾಗಿ ಇವತ್ತೇನು ಇಂಟರ್ವ್ಯೂ ಮಾಡಿದ್ರು, ನಿಮ್ ಮುಂದೆ ಏನ್ ಬಂದಿದ್ರು ಆದ್ರೆ ಕೆಲವರು ಇದೇ ರೀತಿ ಹೇಳಿದ್ರು. ಅವ್ರು ಯಾರು ಉಳಿಲಿಲ್ಲ ತಂದೆಯವ್ರ ಜೊತೆಗೆ. MOI ಪಾಟೀಲ್ರಿಗೆ ನಾವು ಟಿಕೆಟ್ ಸಿಕ್ಕರೆ ನಾವು ಬೆಂಬಲಿಸ್ತೀವಿ ಅಂತ ಹೇಳಿದವರೇ ಅವ್ರು ಉಳಿಲಿಲ್ಲ. ಪಕ್ಷದ ವಿರೋಧಿ ಮಾಡಿದ್ರು, ಓಪನ್ ಆಗಿ ಹೋದ್ರು. ಮತ್ತೆ MP ಎಲೆಕ್ಷನ್ ನಲ್ಲಿ ಪುನಃ ಬಂದ್ರು. ಮತ್ತೆ ಪಕ್ಷ ಶಕ್ತಿ ಹೊಂದುತ್ತೆ, ಬೇಡ ಅಂತ ಹೆಂಗ ಅನ್ನಕ್ ಬರುತ್ತೆ, ಬರ್ಲೇಬೇಕಲ್ಲ. ಆ ರೀತಿ ಒಂದು ನಿರಂತರವಾಗಿ, ಆದ್ರೆ ಅವ್ರು ಸ್ಟೇಬಲ್ ಇಲ್ಲ. ಇವಾಗ ಇಷ್ಟೊಂದು ಹಿರಿಯರು ಇದ್ದಾರೆ, ಸ್ಟೇಬಿಲಿಟಿ ಬೇಕಲ್ಲ. ನೋಡಿ, ಇದು ಯಾರ್ದು ಇಲ್ಲ, ಅದೆಲ್ಲಾನು ಸರ್ವೆ ಪಕ್ಷ ಆಂತರಿಕವಾಗಿ ಸರ್ವೆ ಮಾಡ್ತದೆ. ಸರ್ವೆ ಪ್ರಕಾರ ಇವತ್ತು ಯಾರು ಸರ್ವೆಯಲ್ಲಿ ನಂಬರ್ 1 ಇರ್ತಾರೆ ಅವರಿಗೆ ಆಗತ್ತದು. ಅದರಲ್ಲೇನು ನಾನು ಶಾಸಕರ ಮಗ ಇದ್ದೀನಿ, KKRTC ಚೇರ್ಮನ್ ಇದ್ದೀನಿ, ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಅದು 100ಕ್ಕೆ 100 ತಪ್ಪು. ಇವತ್ತು ಅದು ಇಲ್ಲ. ಯಾವಾಗ್ಲೂ ನೋಡಿ, ಹಿಂದೆ ಒಂದು ಯಾವ್ದು ಪಕ್ಷದಲ್ಲಿ ಇದ್ದೀವಿ, ಆ ಪಕ್ಷಕ್ಕೆ ನಾವು ನಿಷ್ಠೆ ಅಂತ ಇದ್ದೀವಿ. ಇವಾಗನು ಈ ಪಕ್ಷ ಕಾಂಗ್ರೆಸ್ ಅಲ್ಲಿ ಇದ್ದೀವಿ, ಇದಕ್ಕೆ ನಿಷ್ಠೆಯಾಗಿ ಇದ್ದೀವಿ, ಅದೇನಿಲ್ಲ. ಅದೆಲ್ಲಾನು ಗುರುತಿದೆ ಪಕ್ಷಕ್ಕೆ. ಈಗ ಇದ್ದ ಕಾಂಗ್ರೆಸ್ ಎಲ್ಲ ಮುಖಂಡರಿಗೆ ಗುರುತಿದೆ, ನಾವು ಯಾವ ರೀತಿ ನಮ್ಮ ನಡತೆ ಇದೆ, ಯಾವ ರೀತಿ ನಾವು ಪಕ್ಷಕ್ಕಾಗಿ ಕೆಲಸ ಮಾಡ್ತೀವಿ, ಯಾವ ರೀತಿ ಜನರಿಗೆ ಸ್ಪಂದನೆ ಮಾಡ್ತೀವಿ ಅನ್ನಂತೂ ಎಲ್ರಿಗೂ ಗುರುತಿದ್ದಂತ ಮಾತಿದೆ. ನೋಡ್ರಿ, ಅವ್ರಿಗೆ ಯಾಕಂದ್ರೆ ಇಂಥ ಒಂದು ಸುಮಾರು 6 ಬಾರಿ ಶಾಸಕರಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿಕೊಂಡು ಅವರು ಈ ತಳಮಟ್ಟಕ್ಕೆ ಇಳಿಬಾರ್ದು ಅಂತ ನಮ್ಮ ಇದು. ಯಾಕಂದ್ರೆ ಅನೇಕ ನಮ್ಮಂತ ಯುವಕರನ್ನ ಅವರು ಬೆಳೆಸ್ಬೇಕು, ಆಕ್ಚುಲಿ ಬೆಳೆಸ್ಬೇಕು. ಬೆಳೆಯಂತವರಿಗೆ ಏನಂತಾರೆ, ಚೂಟು ಅಂತ ಕೆಲಸ ಮಾಡಬಾರ್ದು. ಯಾಕಂದ್ರೆ ಏನಾದರೂ ಅವರಿಗೆ ಹೇಳ್ಬೋದಿತ್ತು, ಇವತ್ತು ಕರೆದು ಹೇಳ್ಬೋದಿತ್ತು, ಫೋನ್ ಮಾಡಿ ಹೇಳ್ಬೋದು, ನೀನು ಇಲ್ಲಿ ತಪ್ಪು ಮಾಡ್ತಾ ಇದೀಯಪ್ಪ ಅಂತ ಹೇಳ್ಬೋದಿತ್ತು. ಅವರ ಕೆಲಸ ಏನ್ ಹೇಳಿದಾರೆ ಸತ್ಯವಾಗಿ ಹೇಳ್ತೀವಿ. ಅವ್ರು ಯಾವ್ದು ಏನ್ ಕೆಲಸ ಹೇಳಿದಾರೆ ಎಲ್ಲಾನು ಚಾಚು ತಪ್ಪದೇ ಮಾಡಿದೀವಿ, ಮುಂದೂ ಮಾಡ್ತೀವಿ. ಏನಂದ್ರಿ? ನನಗ ಅಷ್ಟೊಂದು ರಾಮಾಯಣ ಮಹಾಭಾರತ ಅವರಷ್ಟು ನಾನು ಓದಿಲ್ಲ. ಆದ್ರೂ ನಾನೇನಿಲ್ಲ, ಒಂದು ಸೇವಕಾಗಿ ತಂದೆಯವ್ರು ನಾನು ಹೇಳಿದ್ದೆ, ಅವ್ರ ಸಮ್ಮುಖದಲ್ಲೇ ಹೇಳಿದ್ದೀನಿ, ಮಾನ್ಯ ಮಾಲಿಕೆ ಗುತ್ತೇವ್ರ ಸಮ್ಮುಖದಲ್ಲೇ ನಾನು ಹೇಳಿದ್ದೀನಿ. ನೋಡ್ರಿ, ಅವ್ರು ನನಗೆ ಹೇಳ್ತಾ ಇದ್ರು, ಆ ರೋಡ್ ಮಾಡಿಸ್ಬೇಕು, ಈ ರೋಡ್ ಮಾಡಿಸ್ಬೇಕು, ಅದು ಅನುದಾನ ತರಬೇಕು, ಅದು ಅನುದಾನ ಕೊಡಿಸ್ಬೇಕು ಅಂತ ಅವ್ರ ಸ್ಪೀಚಲ್ಲಿ ನನ್ನನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ರು. ಯಾರು ಕೊರ್ಬು ಅವರಾಗ್ಲಿ, ಮಾನ್ಯ ಮಾಲಿಕೆ ಗುತ್ತೇವ್ರು ಮಾತಾಡ್ತಾ ಇದ್ರು. ನಾನು ಅವಾಗ ನನ್ನ ಪಾಳಿ ಸ್ಪೀಚ್ ಬಂದಾಗ ನಾನು ಹೇಳಿದೆ, ನೋಡಿ, ನಾನು ಶಾಸಕರ ಮಗ ಇದ್ದೀನಿ, ನಾನೊಬ್ಬ ಶಾಸಕರಿಗೆ ಸಹಾಯವಾಗಿ ಮುನಿಮ ಥರ ಕೆಲಸ ಮಾಡ್ತಾ ಇದ್ದೀನಿ. ನೀವು ಏನು ಹೇಳಿದ್ದೀರಿ ಅದು ಎಲ್ಲ ತಂದೆಯವ್ರ ಮುಂದೆ ನಾನು ಹೇಳ್ತೀನಿ. ಮತ್ತು ಮೇಲಾಗಿ ಮಾಲಿಕೆ ಗುತ್ತೇದಾರರು ತಾವು
ತಂದೆಯವ್ರಿಗೆ ಏನು ಹೇಳ್ತೀರಿ ಅವ್ರು ಯಾವುದೂ ನಿಮ್ಮ ಕೆಲಸ ಬಿಡೋದಿಲ್ಲ, ಎಲ್ಲನೂ ಗಣನೀಯವಾಗಿ ತೆಗೆದುಕೊಂಡು ಅವರು ಕೆಲಸ ಮಾಡೇ ಮಾಡ್ತಾರೆ. ಇಲ್ಲ ಹೌದು, ಏನು ಇದ್ರು ಶಾಸಕರು ಮಾಡ್ಬೇಕಲ್ಲ. ನಾನು ಏನು ಅದಕ್ಕೆ ನಾನೇನು ಇಲ್ಲಲ್ಲ, ನಾನೇನು ಇದ್ದೀನಿ ಪಕ್ಷ, ನಾನೊಬ್ಬ ಸಂಘಟನೆ ಮಾಡವನ್ನೇ. ಏನಿದ್ರು ಶಾಸಕರದ ಸೈನ್ ನನಗೆ ಮಾಡೋಕ್ಕಾಗತ್ತಾ? ವಿಧಾನಸಭೆಯಲ್ಲಿ ನನಗೆ ಹೋಗಕ್ಕಾಗತ್ತಾ? ಏನು ಇಲ್ಲಿವರೆಗೆ ದೇವರಾಣೆ ಮಾಡಿರ್ತೀನಿ, ತಂದೆಯವ್ರ ಸಿಗ್ನೇಚರ್ ನಾವು ಮಾಡಕ್ಕೂ ಬರೋದಿಲ್ಲ, ಅಂತ ದುಷ್ಟ ವಿಚಾರ ನಾವು ಮಾಡೋದಿಲ್ಲ. ಸಾಧ್ಯನಿಲ್ಲ. ಇವತ್ತು ಯಾವುದೇ ಇವತ್ತು 100ಕ್ಕೆ 100 ಮಾನ್ಯ ಶಾಸಕರೇ ಎಲ್ಲದಕ್ಕೂ ಅವರೇ ಫೈನಲ್ ಡಿಸಿಷನ್ ಇರ್ತಾರೆ. ಕೆಲವರು ನಮ್ಮ ಪಕ್ಷದ ಹಿರಿಯರು ಮುಖಂಡರು ಮತ್ತೆ ನಮ್ಮ ತಾಲೂಕಿನ ಮುಖಂಡರು ನೋಡ್ರಿ, ಅವರು ಮಾಡ್ತಾ ಇದಾರ, ನೀವೇನು ಅದಕ್ಕೆ ನಿಮ್ಮ ಕೆಲಸ ಮಾಡಿ ನೀವು ಮುಂದೆ ಹೋಗ್ರಿ, ಯಾಕೆ ಅದಕ್ಕೇನು ರಿಪ್ಲೈ ಮಾಡಬೇಡ್ರಿ, ಅವು ಎಲ್ಲದಕ್ಕೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ಕೆಲವು ಸಲಹೆ ಕೊಟ್ಟಿದ್ದಾರೆ ನಮಗೂ. ಮತ್ತೆ ಗೆಲ್ದ್ರು. ಮಾನ್ಯ AICC ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಒಂದು ಗಟ್ಟಿಯಾದ ಒಂದು ಕೃಪೆ ಇದೆ. ಡೆಫಿನೆಟ್ಲಿ ಯಾವುದೂ ಹಾನಿ ಆಗೋದಿಲ್ಲ.